ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ಇವತ್ತಿನ ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾನು ಇವತ್ತು ನಿಮಗಾಗಿ ನ್ಯಾಚುರಲ್ ಆಗಿರುವಂಥದ್ದು ಹೇರ್ ಪ್ಯಾಕ್ ತೊಗೊಂಡು ಬಂದೀನಿ. ತುಂಬಾ ಸಿಂಪಲ್ ಆಗಿರುವಂಥದ್ದು ಹೇರ್ ಪ್ಯಾಕು. ಯಾಕಂದರೆ ನಾವು ಹೇರ್ ಪ್ಯಾಕ್ ಹಚ್ಕೊಂಡು ತಲೆ ವಾಶ್ ಮಾಡ್ಕೋಬೇಕು, ಅದೆಲ್ಲ ಯಾವುದೂ ಕೂಡ ಟೆನ್ಷನೇ ಇಲ್ಲ ಸ್ನೇಹಿತರೆ. ಎಲ್ಲೆಲ್ಲಿ ಸ್ವಲ್ಪನೇ ಬಿಳಿ ಕೂದಲಿದೆ, ನಾನು ಇವಾಗ ಏನೆಲ್ಲ ಹೇರ್ ಪ್ಯಾಕ್ ಹಚ್ಕೋಬೇಕು, ತಲೆ ವಾಶ್ ಮಾಡಬೇಕು ಅಂತ ಏನು ಟೆನ್ಷನ್ ತೊಗೊಳ್ಳುವಂಥದ್ದೇ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಈ ಥರ ಇರುವಂಥದ್ದು ಹೇರ್ ಪ್ಯಾಕ್ ರೆಡಿ ಮಾಡಿಕೊಂಡು ನಿಮ್ಗೆ ಎಲ್ಲೆಲ್ಲಿ ಸ್ವಲ್ಪನೇ ಬಿಳಿ ಕೂದಲಿದೆ ಅಲ್ಲೆಲ್ಲ ಹಚ್ಕೊಂಡು ನೀವು ಬಾಚಣಿಗೆಯಿಂದ ಬಾಚ್ಕೊಂಡ್ರೆ ಸಾಕು. ಯಾವುದು ಕೂಡ ನಿಮಗೆ ಬಿಳಿ ಕೂದಲು ಕಾಣಲ್ಲ. ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ಹಾಗೆ ನಾವು ಏನು ಹಚ್ಚಿದ್ದೀವಿ ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ ಸ್ನೇಹಿತರೆ. ನಿಮಗೆ ಕಾಣಿಸ್ತಾ ಇರ್ಬೋದು, ನಾನು ಎಲ್ಲೆಲ್ಲಿ ಸ್ವಲ್ಪ ಬಿಳಿ ಕೂದಲಿದೆ ಅಲ್ಲೆಲ್ಲ ಹಚ್ತಾ ಇದ್ದೀನಿ. ಹಚ್ಚಿದ ಮೇಲೆ ಈ ರೀತಿ ಬಾಚಣಿಗೆಯಿಂದ ಬಾಚಿದ್ರೆ ಸಾಕು. ಸೆಕೆಂಡ್ ಒಳಗಡೆ ನಾವು ಯಾವುದೇ ಹೇರ್ ಪ್ಯಾಕ್ ಹಚ್ಚಿದ್ದೀವಿ ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ ಸ್ನೇಹಿತರೆ. ಹಾಗಾದರೆ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ, ನೀವು ಕೂಡ ಟ್ರೈ ಮಾಡ್ಬೋದು. ಇದು ನೋಡಿ, ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ಎಲ್ರಿಗೂ ಕೂಡ ಯೂಸ್ ಆಗುವಂಥದ್ದು ಹೇರ್ ಪ್ಯಾಕ್ ಅನ್ಬೋದು. ಹಾಗಾದರೆ ತಡ ಮಾಡದೆ ಸ್ನೇಹಿತರೆ, ವೀಕ್ಷಕರೇ ಪೂರ್ತಿಯಾಗಿ ವಿಡಿಯೋ ನೋಡಿಕೊಂಡು ಹೋಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಹೊಸದಾಗಿರೋರು ಖಂಡಿತವಾಗಿ ಅವರು ಕೂಡ ನೋಡಿಕೊಂಡು ಹೋಗಿ. ಇಷ್ಟ ಆದರೆ ಅವರು ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು. ಹಾಗಾದರೆ ಸ್ನೇಹಿತರೆ, ಈ ಥರವಾಗಿರುವಂಥ ಹೇರ್ ಪ್ಯಾಕು ಯಾವುದರಿಂದ ಮಾಡ್ತಾ ಇದ್ದೀನಿ, ಏನೆಲ್ಲ ಹಾಕ್ತಾ ಇದ್ದೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಇವಾಗ ನೋಡಿ, ಹೇರ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋದಕ್ಕಾಗಿ ಫಸ್ಟಿಗೆ ಬೇಕಾಗುವಂಥದ್ದು ಏನಪ್ಪ ಅಂದರೆ ಕಬ್ಬಿಣದ ಹಂಚು ಇಲ್ಲ ಕಬ್ಬಿಣದ ಕಡಾಯಿ. ಇದು ಇದ್ದರೆ ಅತಿ ಉತ್ತಮ. ಯಾಕಂದರೆ ಇದರಲ್ಲಿ ಸ್ವಲ್ಪ ನಮಗೆ ಜಾಸ್ತಿ ನ್ಯಾಚುರಲ್ ಆಗಿರುವಂಥದ್ದು ಒಂದು ಕಲರ್ ರೆಡಿ ಆಗುವಂಥದ್ದು. ಇವಾಗ ನೋಡಿ, ನಾನು ಹಂಚು ಬಿಸಿಗೆ ಇಟ್ಕೊಂಡಿದ್ದೀನಿ. ಅದರಲ್ಲಿ 1 ಸ್ಪೂನಷ್ಟು ಕಲೋಂಜಿ ಕಾಳು ಹಾಕ್ತಾಯಿದ್ದೀನಿ. ಕಲೋಂಜಿ ಕಾಳು ಅಂದರೆ ಕಪ್ಪು ಜೀರಿಗೆ ಕೂಡ ಅಂತೀವಿ. ಎರಡರಲ್ಲಿ ಒಂದು ಅಂದರೂ ಕೂಡ ನಿಮಗೆ ಮಾರ್ಕೆಟ್ನಲ್ಲಿ ಸಿಗುತ್ತೆ. ಇವಾಗ ಒಂದೇ 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ನಾನು ಇದು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಕಲೋಂಜಿ ಕಾಳು ನಮ್ಮ ಬಿಳಿ ಕೂದಲಿಗೆ ನ್ಯಾಚುರಲಾಗಿ ಬಣ್ಣ ಕೊಡುವಂಥದ್ದು. ಹಾಗಾಗಿ ಕಲೋಂಜಿ ಕಾಳು ತುಂಬಾ ಉಪಯುಕ್ತ ಅನ್ಬೋದು ಸ್ನೇಹಿತರೆ. ನೀವು ಇದೇ ರೀತಿ ಖಂಡಿತವಾಗಿ ಹಾಗೆ ಯೂಸ್ ಮಾಡ್ತಾ ಹೋದರೆ ಕೂಡ ನಿಮ್ಮ ಕೂದಲು ತುಂಬಾ ನ್ಯಾಚುರಲ್ ಪದ್ಧತಿಯಲ್ಲಿ ಕಪ್ಪುಗಾಗಿ ಉಳಿಯುತ್ತೆ ಸ್ನೇಹಿತರೆ. ಯಾವುದೇ ಏಜ್ ಇರಲಿ, ಸಣ್ಣ ಏಜ್ ಇರಲಿ, ದೊಡ್ಡ ಏಜ್ ಇರಲಿ, ಎಲ್ರಿಗೂ ಕೂಡ ಈಸಿ ಆಗುವಂಥದ್ದೇ ಅನ್ಬೋದು. ಇವಾಗ ನೋಡಿ, ಕಲೋಂಜಿ ಹಾಗೆ ಫ್ರೈ ಮಾಡ್ತಾನೆ ಇದ್ದೀನಿ. ಕಲೋಂಜಿ ಜೊತೆಗೆ ನಾನು ಮತ್ತೇನು ಹಾಕ್ತೀನಿ ಅಂದರೆ ಸ್ನೇಹಿತರೆ, 1 ಸ್ಪೂನಷ್ಟು ಟೀ ಪುಡಿ ಕೂಡ ಹಾಕಬೇಕು. ಟೀ ಪುಡಿ ಕೂಡ ನಮ್ಮ ಕೂದಲಿಗೆ ಒಂದು ನ್ಯಾಚುರಲ್ ಬಣ್ಣ ಕೊಡುವಂಥದ್ದು. ನಿಮ್ಮ ಮನೆಯಲ್ಲಿ ಯಾವುದೇ ಬಳಸುವಂಥದ್ದು ಟೀ ಪುಡಿ ಇದ್ದರೂ ಕೂಡ ಪರವಾಗಿಲ್ಲ, ಯೂಸ್ ಮಾಡ್ಬೋದು. ಈ ಟೀ ಪುಡಿ ಕೂಡ ಚೆನ್ನಾಗಿ ಅದರಲ್ಲಿ ಹಾಕಿ ಫ್ರೈ ಮಾಡ್ತಾನೆ ಇರಿ. ಅದು ಕೂಡ ಕಪ್ಪು ಬಣ್ಣಕ್ಕೆ ತಿರುಗಬೇಕು. ಇವಾಗ ನೋಡಿ, ನಾವು ಕಲೋಂಜಿ ಕಾಳು ಟೀ ಪುಡಿ ಹಾಕಿದ್ದೀವಿ. ಎರಡರಿಂದ ಬಣ್ಣ ನಮಗೆ ಒಂದು ನ್ಯಾಚುರಲಾಗಿ ಕಲರ್ ರೆಡಿ ಆಗುವಂಥದ್ದು ಕಾಣಿಸ್ತಾ ಇರ್ಬೋದು. ಫ್ರೈ ಮಾಡ್ತಾ ಏನಾಗುತ್ತೆ ಅಂದರೆ ಇದರಲ್ಲಿ ಸ್ವಲ್ಪ ಹೊಗೆ ಬರೋದಕ್ಕೂ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಟೀ ಪುಡಿ ಹಾಕಿರ್ತೀವಿ, ಅದು ಕಲೋಂಜಿ ಕೂಡ ಏನಾಗುತ್ತೆ ಅಂದರೆ ಕಪ್ಪು ಬರ್ತಾ ಅದಕ್ಕೆ ಮತ್ತೆ ಸ್ವಲ್ಪ ಹೊಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ಕೂಡ ಪರವಾಗಿಲ್ಲ, ಹಾಗೇ ಕಪ್ಪು ಬಣ್ಣಕ್ಕೆ ತಿರುಗೋವರೆಗೂ ಕೂಡ ನಾವು ಹಾಗೆ ಫ್ರೈ ಮಾಡ್ತಾ ಇರಬೇಕು. ನಾವು ಈ ರೀತಿ ಕೈಯಲ್ಲಿ ಹಿಡಿದ್ರೆ ಪೂರ್ತಿ ಚೂರು ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ತಾನೆ ಇದ್ದೀನಿ. ಇವಾಗ ನಾನು ಫ್ರೈ ಮಾಡ್ತಾ ಇರುವಾಗ ಲಾಸ್ಟ್ ಎಂಡಿಗೆ ಏನು ಮಾಡ್ತೀನಿ ಅಂದರೆ 1 ನೆಸ್ಕೆಫೆ ಕಾಫಿ ಪುಡಿ ಕೂಡ ಅದರಲ್ಲಿ ಹಾಕಿಬಿಡ್ತೀನಿ ಸ್ನೇಹಿತರೆ. ನಾರ್ಮಲಿ ನೋಡಿ, 2 ರೂಪೀಸ್ ಇರುವಂಥ ನೆಸ್ಕೆಫೆ ಕಾಫಿ ತೊಗೋಬೋದು, ಇಲ್ಲಾಂದರೆ ಬ್ರೂ ಕಾಫಿ ಕೂಡ ಯೂಸ್ ಮಾಡ್ಬೋದು. ನಾನಿವಾಗ ಇದು ಚೆನ್ನಾಗಿ ಕಪ್ಪುಗಾಗಿರುವಂಥದ್ದು ಇವಾಗ ಇಷ್ಟೆಲ್ಲ ಆದಮೇಲೆ ನಾನು ಒಂದು ನೆಸ್ಕೆಫೆ ಕಾಫಿ ಪುಡಿ ಇದರಲ್ಲಿ ಹಾಕ್ಕೊಂಡು ಬಿಡ್ತೀನಿ. ಇದರಿಂದ ಕೂಡ ನಮಗಾಗಿ ಒಂದು ಬಣ್ಣ ಒಂದು ಗಾಢವಾಗಿ ಸಿಗುವಂಥದ್ದು. ಹಾಗಾಗಿ ನೆಸ್ಕೆಫೆ ಕಾಫಿ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ನೆಸ್ಕೆಫೆ ಕಾಫಿ ತೊಗೊಂಡಿದ್ದೀನಿ. ಇದು ನೋಡಿ, ಎಲ್ಲನೂ ಕೂಡ ನೆಸ್ಕೆಫೆ ಕಾಫಿ ಹಾಕಿ ನಾನು ಇವಾಗ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಯಾಕಂದರೆ ಸ್ಟವ್ ಹಚ್ಕೊಂಡು ಬಂದರೆ ಅದು ಎಲ್ಲನೂ ಕೂಡ ಮೆತ್ಕೊಂಡು ಬಿಡುತ್ತೆ. ಹಾಗಾಗಿ ಸ್ವಲ್ಪ ಲಾಸ್ಟಿಗೆ ಎಂಡಿಗೆ ಹಾಕ್ಕೊಂಡು ನೀವು ಸ್ಟವ್ ಆಫ್ ಮಾಡಬೇಕಾಗತ್ತೆ. ಇವಾಗ ಆಫ್ ಮಾಡಿದ ಮೇಲೆ ಇದೇ ಥರವಾಗಿ ಹಾಗೆ ಬಿಸಿ ಇರುವಂಥ ತವ ಅಲ್ವಾ, ಹಾಗೆ ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು. ಇವಾಗ ನಾನು ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ 1 ಸೆಕೆಂಡ್ ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಒಂದೇನು ಮಾಡ್ತೀನಿ ಅಂದರೆ ಕುಟ್ಟೋ ಕಲ್ಲಲ್ಲಿ ಹಾಕ್ಬೋದು. ಹಾಕ್ಕೊಂಡು ಇವಾಗ ನಾವು ಪುಡಿಯಾಗಿ ಕುಟ್ಕೊಂಡು ತೊಗೊಳ್ತೀನಿ. ಪೌಡ್ರ್ ಆಗಬೇಕು, ಅಲ್ಲಿವರೆಗೂ ನೀವು ಕುಟ್ಕೋಬೇಕಾಗುತ್ತೆ. ಇಲ್ಲಾಂದರೆ ಮಿಕ್ಸಿಯಲ್ಲಿ ಕೂಡ ಹಾಕ್ಬೋದು. ನಾನು ಇದು ಕುಟ್ಟಲ್ಲೇ ಕುಡ್ತೀನಿ. ತುಂಬಾ ಚೆನ್ನಾಗಿ ಫೈನಾಗಿ ಪೌಡ್ರ್ ಮಾಡ್ಕೊಳ್ತೀನಿ. ಇದೇ ಥರವಾಗಿ ನೀವು ಕೂಡ ಫೈನಾಗಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಾವು ಎಷ್ಟು ತನಕ ಕುಟ್ತೀವಿ ಅದ್ರ ಮೇಲೆ ಡಿಫೆಂಡ್ ಆಗುತ್ತೆ, ನಮ್ಮ ಪೌಡ್ರ್ ತುಂಬಾ ಫೈನಾಗುತ್ತೆ. ನೋಡಿ, ಕಲೋಂಜಿ ಕಾಳಲ್ವಾ ಸ್ನೇಹಿತರೆ, ಅದು ತುಂಬಾ ಕಪ್ಪು ಬಣ್ಣಕ್ಕೆ ಇರುವಂಥದ್ದು. ಅದಕ್ಕೋಸ್ಕರ ನಮ್ಮ ಬಣ್ಣ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಎಷ್ಟು ಚೆನ್ನಾಗಿ ಪೌಡ್ರ್ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನೋಡಿ, ಕೈಯಲ್ಲಿ ಕೂಡ ಕಾಣಿಸ್ತಾ ಇರ್ಬೋದು ಎಷ್ಟು ಫೈನಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈ ಪೌಡ್ರ್ ರೆಡಿ ಆಯಿತು. ಇವಾಗ ಇದು ಬಣ್ಣ ಯಾವ ರೀತಿ ನಮಗೆ ಕಪ್ಪು ಬಣ್ಣಕ್ಕೆ ಬಂದಿರೋಂಥ ಪೌಡ್ರ್ ಅಲ್ವಾ, ಹಾಗೆ ನಮ್ಮ ಕೂದಲು ಕೂಡ ತುಂಬಾ ಚೆನ್ನಾಗಿ ಕಪ್ಪು ಬಣ್ಣಕ್ಕೆ ತಿರುಗುವಂಥದ್ದು. ಇವಾಗ ಒಂದು ಡಬ್ಬಿಯಲ್ಲಿ ಹಾಕಬೇಕು ಈ ಪೌಡ್ರ್ ಎಲ್ಲನೂ ಕೂಡ.
ಈ ಪೌಡ್ರ್ ಜೊತೆಗೆ ನಾವು ನೋಡ್ತಾ ಇರ್ಬೋದು ಕೊಬ್ಬರಿ ಎಣ್ಣೆ ಕೂಡ ಸೇರಿಸ್ಬೋದು, ಇಲ್ಲಾಂದರೆ ಅಲೋವೆರಾ ಜೆಲ್ ಕೂಡ ಸೇರಿಸ್ಬೋದು. ಜಾಸ್ತಿ ಕೊಬ್ಬರಿ ಎಣ್ಣೆನೇ ಸೇರಿಸ್ಕೊಳ್ಳಿ, ಯಾಕಂದರೆ ಕೊಬ್ಬರಿ ಎಣ್ಣೆಯಿಂದ ನಮಗೆ ಉಪಯೋಗ ಆಗುತ್ತೆ. ಯಾಕಂದರೆ ನಮ್ಮ ಕೂದಲು ಕೂಡ ಚೆನ್ನಾಗಿ ಗ್ರೋತ್ ಆಗೋದಕ್ಕೂ ಕೂಡ ಸಹಾಯ ಆಗುತ್ತೆ. ಹಾಗೆ ನಮ್ಮ ಕೂದಲು ಕಪ್ಪು ಬಣ್ಣಕ್ಕೆ ತಿರುಗುವಂಥದ್ದು ಕೂಡ ತುಂಬಾ ಒಳ್ಳೆ ಶಕ್ತಿ ಕೊಡುವಂಥದ್ದು. ಹಾಗಾಗಿ ಕೊಬ್ಬರಿ ಎಣ್ಣೆಯನ್ನು ಕೂಡ ಯೂಸ್ ಮಾಡ್ಬೋದು. ಇವಾಗ ನೋಡಿ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರುವಾಗ ಎಷ್ಟು ಶೈನಿಯಾಗಿ ನಮ್ಮ ಕಲರ್ ರೆಡಿ ಆಗ್ತಾ ಇರುವಂಥದ್ದು ನೋಡಿ. ಇನ್ನೊಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಬೇಕಾಯಿತು, ಅದು ಕೂಡ ಹಾಕಿ ನಾನು ಕಲಿಸ್ಕೊಂಡಿದ್ದೀನಿ. ಎಲ್ಲನೂ ಕೂಡ ಈ ಥರ ಕಲಿಸ್ಕೊಂಡು ನೀವು ಡಬ್ಬಿಗಳಲ್ಲಿ ಹಾಕಿ ಇಟ್ಕೊಂಡು ನಿಮ್ಗೆ ಯಾವಾಗ ಬೇಕಾ ಆವಾಗ ಸಡನ್ಲಿ ಯೂಸ್ ಮಾಡ್ಬೋದು. ನಾವು ತಲೆ ವಾಶ್ ಮಾಡಬೇಕು, ನಾವು ಈ ಥರ ಆ ಥರ ಹೇರ್ ಪ್ಯಾಕ್ ಹಚ್ಚಬೇಕು, ಅದೇನು ಕೂಡ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಕೆಮಿಕಲ್ ಯುಕ್ತ ಇರುವಂಥ ಈ ಹೇರ್ ಪ್ಯಾಕ್ ಅನ್ಬೋದು ನೋಡಿ. ತುಂಬಾ ನ್ಯಾಚುರಲ್ ಪದ್ಧತಿಯಲ್ಲಿ ದಿಢೀರವಾಗಿ ಮಾಡ್ಕೊಂಡು ಇಟ್ಕೊಂಡು ನೀವು ಯೂಸ್ ಮಾಡ್ಬೋದು. ಹಾಗಾದರೆ ತಡ ಮಾಡದೆ ವೀಕ್ಷಕರಿಗಾಗಿ ಇವತ್ತಿನ ಹೇರ್ ಪ್ಯಾಕ್ ವಿಡಿಯೋ ಯೂಸ್ ಮಾಡಿ ನೋಡಿ, ನಿಮಗೂ ಕೂಡ ರಿಸಲ್ಟ್ ಗೊತ್ತಾಗುತ್ತೆ. ಅದು ನೋಡಿ, ಯಾವುದೇ ಏನೇ ಇದ್ದರೂ ಕೂಡ ಯೂಸ್ ಮಾಡಿದ ಮೇಲೆ ರಿಸಲ್ಟ್ ಗೊತ್ತಾಗೋದು, ಅದಕ್ಕಿಂತ ಮುಂಚೆ ಏನೂ ಕೂಡ ಗೊತ್ತಾಗಲ್ಲ. ನೋಡಿ, ನಾನು ಬ್ರಷಿನ ಸಹಾಯದಿಂದ ತಲೆಗೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ನಮಗೆ ತಲೆಯಲ್ಲಿ ಸ್ವಲ್ಪ ಬಿಳಿ ಕೂದಲ ಸಮಸ್ಯೆ ಹಾಗೆ ಬರ್ತಾನೆ ಹೋಗುತ್ತೆ. ನಾವು ಯಾವುದೇ ನ್ಯಾಚುರಲ್ ಆಗಿರಲಿ ಕೆಮಿಕಲ್ ಇರಲಿ ಯಾವುದೇ ಹೇರ್ ಪ್ಯಾಕ್ ಹಚ್ಚಿದ್ರು ಕೂಡ ನಮಗೆ ಪರ್ಮನೆಂಟಾಗಿ ನಮ್ಮ ತಲೆಯಲ್ಲಿ ಕೂತ್ಕೊಳ್ಳುತ್ತೆ ಅಂತ ನಾನು ಹೇಳಲ್ಲ. ನಾರ್ಮಲಿ ನಮ್ಮ ತಲೆಯಿಂದ ಹೋಗ್ತಾನೆ ಇರುತ್ತೆ. ಆವಾಗ ಈ ಥರ ಯೂಸ್ ಮಾಡ್ತಾಯಿದ್ರೆ ನಮಗೆ ಯಾವುದು ಟೆನ್ಷನ್ ಇರಲ್ಲ ಸ್ನೇಹಿತರೆ. ಯಾಕಂದರೆ ಕೆಮಿಕಲ್ ಜಾಸ್ತಿ ಯೂಸ್ ಮಾಡೋದ್ರಿಂದ ದೇಹಕ್ಕೂ ಕೂಡ ಹಾನಿಯಾಗುತ್ತೆ. ಹಾಗಾಗಿ ನ್ಯಾಚುರಲ್ ಆಗಿರುವಂಥದ್ದು ಯೂಸ್ ಮಾಡ್ಬೋದು. ಇವಾಗ ನೋಡಿ, ನಾನು ಎಲ್ಲೆಲ್ಲಿ ಸ್ವಲ್ಪ ಒಂದೊಂದೇ ಬಿಳಿ ಕೂದಲಿದೆ ಅಲ್ಲೆಲ್ಲ ನೋಡಿ ಹಚ್ತಾ ಇದ್ದೀನಿ. ಈ ಥರ ಹಚ್ಕೊಂಡು ಸೆಕೆಂಡ್ ಒಳಗಡೆ ನೀವು ತಲೆ ಬಾಚ್ಕೋಬೋದು. ಏನು ಉದುರಿಯೂ ಕೂಡ ಹೋಗೋಲ್ಲ, ನಮ್ಮ ತಲೆಗೆ ಚೆನ್ನಾಗಿ ಪರ್ಮನೆಂಟಾಗಿ ಕೂತ್ಕೊಳ್ಳುತ್ತೆ. ಯಾಕಂದರೆ ನಾವು ಇದೇ ಥರವಾಗಿ ಯೂಸ್ ಮಾಡ್ತಾ ಹೋದರೆ ನಮ್ಮ ತಲೆಯಲ್ಲಿ ತುಂಬಾ ಪರ್ಮನೆಂಟಾಗಿ ಕೂತ್ಕೊಳ್ಳುತ್ತೆ. ವಾರದಲ್ಲಿ 2 ಸರ್ತಿ 3 ಸರ್ತಿ ತಲೆ ವಾಶ್ ಮಾಡಬೇಕು. ಶಾಂಪು ಮಾತ್ರ ಯೂಸ್ ಮಾಡಬಾರ್ದು. ನೋಡಿದ್ರಲ್ಲ, ಇವತ್ತಿನಿರುವಂಥ ಈ ಹೇರ್ ಪ್ಯಾಕು ಖಂಡಿತವಾಗಿ ಟ್ರೈ ಮಾಡಿ. ವಿಡಿಯೋ ಕೂಡ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರೆಲ್ಲ ಪೂರ್ತಿ ವಿಡಿಯೋ ನೋಡಿರ್ತಾರೆ ಅವ್ರಿಗೆಲ್ರಿಗೂ ಕೂಡ ಸ್ನೇಹಿತರೆ ಧನ್ಯವಾದ. ನಮ್ಮ ವಿಡಿಯೋ ಹೀಗೆ ಬರ್ತಾ ಇರುತ್ತೆ, ನಮ್ಮ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊಳ್ತೀನಿ. ನೀವು ಕೂಡ ನೋಡಿದವರು ಕೂಡ ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡ್ಬೋದು. ನೋಡಿ, ನಾನು ಎಲ್ಲನೂ ಕೂಡ ಹೇರ್ ಪ್ಯಾಕ್ ಹಚ್ಚಿದ್ದೀನಿ. ಈ ರೀತಿ ಬಾಚಣಿಗೆಯಿಂದ ಕೂಡ ಬಾಚಿದ್ದೀನಿ. ಸ್ವಲ್ಪ ಕೂಡ ಗೊತ್ತಾಗ್ತಾ ಇಲ್ಲ ನೋಡಿ. ಹಾಗಾದರೆ ಟ್ರೈ ಮಾಡ್ಬೋದು, ನೀವು ಕೂಡ ಯೂಸ್ ಮಾಡಿ ನೋಡಿ. ರಿಸಲ್ಟ್ ಗೊತ್ತಾದ್ಮೇಲೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತದೆ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮ್ಮ ವಿಡಿಯೋಗಾಗಿ ಕಾಯ್ತಾರಿ ಅಂತ ಕೇಳ್ಕೊಂಡು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದ ಸ್ನೇಹಿತರೆ.